ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಫ್ರೆಂಡ್ಸ್? ನೋಡ್ರಿ, ಇವತ್ತಿನ ದಿನ ನಿಮ್ಮ ಜೊತೆಗೆ ಹೇಳಿದ್ದೆ. ನಿನ್ನೆ ನಾನು ಆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಸೀರೆ ತೊಗೊಂಬಂದೀನಿ. ಏನೇನು ಸೀರೆ ತೊಗೊಂಬಂದೀನಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬ್ಲಾಗ್ ಫುಲ್ ನೋಡಿರಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಕೈತಿ. 1600+ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಇವಾಗ ರೀಸೆಂಟಾಗಿ. 2000 ರೀಚ್ ಮಾಡ್ಬೇಕನ್ನೋದು ಒಂದು ಆಸೆ ಐತಿ. 2000 ರೀಚ್ ಆದಮೇಲೆ ಒಂದು ಸ್ಪೆಷಲ್ ಆಗಿರುವಂಥ ವ್ಲಾಗ್ ಬರ್ತೈತಿ. ಅದು ಯಾವ ವ್ಲಾಗ್ ಅಂಥೇಳಿ ನೀವು ಕಂಟಿನ್ಯೂ ಆಗಿ ನಮ್ಮ ವ್ಲಾಗ್ಸ್ನ ನೋಡಿದ್ರೆ ಗೊತ್ತಾಗ್ತೈತಿ. 2000 ರೀಚ್ ಆದಮೇಲೆ ಆ ವ್ಲಾಗನ್ನು ಹಾಕ್ತೇನೆ ನಿಮಗೆ. ಸೊ ಬರ್ರಿ, ಈಗ ಸೀರೆ ಏನೇನು ಯಾವ್ಯಾವ ತೊಗೊಂಬಂದೇನೆ ನಾನು ಅಂಥೇಳಿ ನಿಮ್ಮ ಜೊತೆಗೆ ನಿಮ್ಗೆ ತೋರಿಸ್ತೇನಂತ. ಆಮೇಲೆ ನೀವು ಯಾವ್ಯಾವ ಥರ ಸೀರೆಗಳನ್ನ ತೊಗೊಂಬಂತೀರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ನೀವು ಫೋಟೋ ಕಳಿಸ್ಬೋದು. ನಾನು ನೋಡ್ತೀನಿ, ಖುಷಿ ಪಡ್ತೀನಿ. ನೋಡಿ, ತೋರಿಸ್ತೇನೆ ನಿಮಗೆ ಸೀರೆ. ಆ್ಯಕ್ಚುಲಿ ನಾನು ಈ ಸೀರೆಗಳನ್ನು ಇವಾಗ ತೊಗೊಂಡಿದ್ವಲ್ಲ, ಅಂದರೆ ಒಂದು 1 ಮಂತ್ ಹಿಂದೆ ತೊಗೊಂಡಿದ್ದು, ವರಮಹಾಲಕ್ಷ್ಮಿಗೆ ಅಂಥೇಳಿ ತೊಗೊಂಡಿದ್ದು. ಬಟ್ ನಾನು ಮತ್ತೆ ಬೇರೆ ತೊಗೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲಿ ಶಿವಮೊಗ್ಗ ಒಳಗೆ ರೀಸೆಂಟಾಗಿ ಒಂದು 15 ಡೇಸ್ ಅಥವಾ ಒನ್ ಮಂತ್ ಬ್ಯಾಕ್ ರತ್ನಂ ಸಿಲ್ಕ್ನವರು ಸೇಲ್ ಹಾಕಿದ್ರಿ ಇಲ್ಲೇ ಒಂದು ಹೋಟೆಲ್ ಒಳಗೆ. ಲಟಿ ಸೀರೆ ಎಲ್ಲ ವೆರೈಟಿ ಆಫ್ ಸ್ಯಾರೀಸ್ ಭಾಳ ಚೆನ್ನಾಗಿದ್ವು, ಅದನ್ನು ಮರಿಬೇಡ್ರಿ. ಅದ್ರದ್ದು ಬ್ರ್ಯಾಂಚ್ ನಾನು ಕೇಳಿದ್ದು ಬೆಂಗಳೂರೊಳಗೆ ಒಂದೈತಿ, ಆಮೇಲೆ ಹಾಸನೊಳಗೆ, ಎರಡೇ ಕೇಳಿದ್ದು, ಮತ್ತೆಲ್ಲೆಲ್ಲದೋ ಗೊತ್ತಿಲ್ಲ ಬ್ರಾಂಚಸ್. ಇಲ್ಲಿ ಹಾಕಿದ್ರು ಶಿವಮೊಗ್ಗ ಒಳಗೆ ಸೇಲ್ ಅಂತ ಹೇಳಿ ಹೋಗಿದ್ವಿ ನಾವು. ಹೋಗಿ ಅಲ್ಲಿ ಅವತ್ತಿನ ದಿನ ನಾನು ಒಂದು 2-3 ಸೀರೆ ತೊಗೊಂಬಂದೆ. ಇದು ವರಮಹಾಲಕ್ಷ್ಮಿಗೆ ಆಕೈತಿ ಅಂತ ಹೇಳಿ ಅಂದ್ಕೊಂಡು ತೊಗೊಂಡ್ಬಂದೆ. ಬಟ್ ವರಮಹಾಲಕ್ಷ್ಮಿ ಮತ್ತು ನಾನು ಬೇರೆ ತೊಗೊಂಡೆ ಇವತ್ತು ರೀಸೆಂಟಾಗಿ. ಇದು ನೋಡ್ರಿ, ರತ್ನಂ ಸಿಲ್ಕ್ ಒಳಗೆ ತೊಗೊಂಡಿದ್ದು ಸೀರೆ ನೋಡ್ತಿರ್ಬೋದು. ಕಾಂಬಿನೇಷನ್ ನಾನು ಎಷ್ಟು ದಿನದಿಂದ ಈ 2 ಕಾಂಬಿನೇಷನ್ ಹುಡ್ಕಾಕತ್ತಿದ್ದೆ, ಸಿಕ್ತು. ನನ್ನ ಫೇವ್ರೆಟ್ ಕಲರ್ ಬ್ಲೂ, ಈ ಬ್ಲೂ ಮತ್ತು ಇದು ಲೈಟ್ ಬ್ಲೂ, 2 ಕಾಂಬಿನೇಷನ್ದು ನಾನು ಸೀರೆ ಹುಡ್ಕಾಕತ್ತಿದ್ದೆ. ಆಮೇಲೆ ಎಷ್ಟೋ ಡ್ರೆಸ್ಗಳನ್ನೂ ನಾನು ಹುಡುಕ್ತಿರ್ತೀನಿ. ಈ 2 ಕಾಂಬಿನೇಷನ್ದು ಡ್ರೆಸ್ಗಳು ಸಿಕ್ಕಿಲ್ಲ ನನಗೆ, ಬಟ್ ಇದು ಸ್ಯಾರಿ ಸಿಕ್ತು. ನಂಗೆ ಇದು ಇಷ್ಟ ಆಯ್ತು ನೋಡಿದ ತಕ್ಷಣ, ಅದಕ್ಕೆ ಈ ಬ್ಲೂ ಕಲರ್ ತಗೊಂಡೆ. ಸೆರಗು ಮತ್ತು ಇದು ಬ್ಲೌಸ್ದು ಡಿಸೈನ್. ಆಮೇಲೆ ಇದು ಸೆರಗುನು ಫುಲ್ ಗ್ರ್ಯಾಂಡ್ ಐತಿ. ಫುಲ್ ಸಿಲ್ವರ್ ಜರಿ ಬಂದೈತಿ ಸ್ಯಾರಿ ಫುಲ್. ಈ ಥರ ನೋಡ್ರಿ, ಈ ಸೀರೆ ಹೆಂಗೈತೆ ಅಂತಂದು ಒಂದು ಕಾಮೆಂಟ್ ಮಾಡಿ ಹೇಳ್ರಿ, ನಿಮ್ಗೆ ಇಷ್ಟ ಆತಾ ಅಂಥೇಳಿ. ಸೊ ಇದೊಂದು ಸೀರೆಗೆ ನಾನು ಇಷ್ಟಪಟ್ಟು ತೊಗೊಂಡಿದ್ದೆ. ಜಾರ್ಜೆಟ್, ಇದೇನು ಸಿಲ್ಕ್ ಅಲ್ಲ. ಅದಾದಮೇಲೆ ರತ್ನಂ ಸಿಲ್ಕ್ ಒಳಗೆ ಇನ್ನೊಂದು ಸೀರೆ ತೊಗೊಂಬಂದೆ. ಆಗ್ತೀನಿ ನಂಗೆ ಭಾಳ ದಿವಸದಿಂದ ಒಂದು ಆಸೆ ಇತ್ತು, ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಂತ ಅನ್ನೋದು. ಅದಕ್ಕಾಗಿ ಅದೇ ಹೇಳಿದ್ನಲ್ಲ, ರತ್ನಂ ಸಿಲ್ಕ್ನವರು ಇಲ್ಲೇ ಸೇಲ್ ಹಾಕಿದ್ರು ಅಂಥೇಳಿ. ಆ್ಯಕ್ಚುಲಿ ಅದೇನು ಸೇಲ್ ಅಲ್ಲ, ಎಲ್ಲ ಕಡೆನೂ ಅದೇ ರೇಟ್ ಇರ್ತಾವೆ ಸೀರೆ. ಬಟ್ ನಾವು ಹಂಗೆ ಅಂದ್ಕೊಂಡು ಹೋಗಿದ್ವಿ. ಬಟ್ ಇಷ್ಟ ಆಯ್ತು ಒಂದು ಸೀರೆ, ಅದಕ್ಕೆ ಒಂದು ಸೀರೆ ತೊಗೊಂಡು ಬಂದೆ ನಾನು. ನೋಡ್ರಿ, ಇದು ಡಬಲ್ ಕಲರ್ ಸೀರೆ. 2 ಥರ ಡಿಸೈನ್ಸ್ ಬರ್ತೈತೆ ಸೀರೆ ಒಳಗೆ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಇದನ್ನೇನು ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿರಲಿಲ್ಲ, ಬಟ್ ಇರಲಿ ಹಬ್ಬಕ್ಕೂ ಬರ್ತೈತಿ ಅಂದ್ಕೊಂಡು ಅವತ್ತಿನ ದಿನ ತೊಗೊಂಡೆ. 2-3 ಸೀರೆ ತೊಗೊಂಡೆ. ಅದರೊಳಗೆ ಇದು ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನೀವು ನೋಡ್ತಿರ್ಬೋದು. ನನಗೆ ಎಲ್ಲ ಹೋದ್ರೂ ಬ್ಲೂ ಅಂದ್ರೆ ಭಾಳ ಅಟ್ರಾಕ್ಟ್ ಆಗ್ತವೆ. ನನಗೆ ಬ್ಲೂ ಅಂದ್ರೆ ಭಾಳ ಇಷ್ಟ ಕಲರ್. ಸೊ ಅದಕ್ಕೆ ಇದು ಒಂಥರ ಅಟ್ರಾಕ್ಟ್ ಆಯ್ತು. ಆ್ಯಕ್ಚುಲಿ ಅಟ್ರಾಕ್ಟ್ ಆಯ್ತು ಅನ್ನೋಕ್ಕಿಂತ ನಾನು ಇದನ್ನ ಇಷ್ಟ ಅಂತ ಹಿಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ದೆ ಹೋಟೆಲ್ ಒಳಗೆ. ಅಂದರೆ ನಾವು ಯಾವ್ಯಾವ್ದು ಚೂಸ್ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಹಿಡ್ಕೊಂಡು ಕುತ್ಕೋಬೇಕು. ಆಮೇಲೆ ಬಿಲ್ಲಿಂಗ್ ಲೇಟ್ ಆಗ್ತೈತೆ ಅಂತ ಹೇಳಿ, ಅಂದರೆ ಯಾರಾದರೂ ತೊಗೊಂಡ್ಬಿಡ್ತಾರೆ ಮತ್ತೆ ಯಾರಾದರೂ ಅಂತ ಹೇಳಿ ತೊಗೊಳೋದೇನು ಫೈನಲ್ ಇರಲಿಲ್ಲ ಇದನ್ನು. ಬಟ್ ಇಷ್ಟ ಆಗೈತೆ ಅಂತ ಹೇಳಿ ಇದನ್ನು ಮತ್ತೆ ಇನ್ನೊಂದು 4 ಸೀರೆ ಹಿಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಕೂತ್ಕೊಂಡಾಗ ಒಂದು ಎಷ್ಟು ಜನ ಬರ್ತಾರೋ ಅಷ್ಟು ಜನನು ಇದನ್ನು ನೀವು ತೊಗೊಂಡ್ರಾ ಅಂತ ಕೇಳಿ ಹೋಗೋದು ಮುಂದೆ. ಅಂದರೆ ಅವ್ರಿಗೆ ಎಷ್ಟು ಜನಕ್ಕೆ ಇದು ಸೀರೆ ಇಷ್ಟ ಆತಂದ್ರೆ ಆಲ್ಮೋಸ್ಟ್ ಎಷ್ಟು ಜನ ಬಂದಾರಲ್ಲೇ ಅಲ್ಲೇ ಹೋಟೆಲ್ಗೆ. ರತ್ನಂ ಸಿಲ್ಕ್ಸ್ ಸೇಲ್ ಹಾಕಿದ್ರಲ್ಲ ಅಲ್ಲೇ ನೋಡಾಕಂತೇಳಿ, ಅವ್ರು ಎಲ್ಲರಿಗೂ ಇದ್ರ ಮೇಲೆ ಕಣ್ಣು, ಇದೊಂದು ಸೀರೆ ಮೇಲೆ ಕಣ್ಣು. ಇದೇ ಥರ ಸಾಕಷ್ಟು ಸೀರೆ ಅದಾವೆ ಮೈಸೂರು ಸಿಲ್ಕ್, ಬಟ್ ಒಂದ್ರ ಮೇಲೆ ಜಾಸ್ತಿ ಕಣ್ಣು ಅವ್ರಿಗೆ.
ನಾನು ಇದನ್ನ ಹಿಡ್ಕೊಂಡು ಕುಂತಿದ್ದೆ, ನಾನು ತೊಗೋಬೇಕಂತ ಅನ್ಕೊಂಡು. ನಾನು ಇನ್ನೂ ತೊಗೋಬೇಕಂತ ಡಿಸೈಡ್ ಮಾಡಿರಲಿಲ್ಲ. ಇಷ್ಟ ಆಗೈತೆ ಅಂತ ಹಂಗೆ ಸುಮ್ಮನೆ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಎಷ್ಟು ಜನ ಬರ್ತಾರೋ ಎಲ್ಲರಿಗೂ ಇದ್ರ ಮೇಲೆ ಕಣ್ಣ, ಇದನ್ನ ನೀವು ತೊಗೊಂಡ್ರಾ, ಇದನ್ನ ನೀವು ತೊಗೊಂಡ್ರಾ ಅಂತೇಳಿ ಕೇಳಿ ಹೋಗೋದು. ಪ್ಲೀಸ್, ಇಬ್ಬರಂತೂ ನಾನು ಬಿಡಾಕತ್ತೇ ಇಲ್ಲ. ನೀವು ಇದನ್ನು ತೊಗೊಂಡ್ರೆ, ನೀವು ಏನೋ ತೊಗೊಳ್ಳಿಲ್ಲ ಅಂದ್ರೆ ವಾಪಸ್ ನನಗೆ ಕೊಟ್ಬಿಟ್ರಿ, ನಾನು ತೊಗೊತೀನಿ ಅಂತೇಳಿ. ಸೊ ಅವಾಗ ಅನ್ನಿಸ್ತು ಇದು ನನಗಷ್ಟೇ ಇಷ್ಟ ಇಲ್ಲ, ಸಾಕಷ್ಟು ಜನಕ್ಕೆ ಇಷ್ಟ ಆಗೈತೆ ಸೀರೆ, ಎಲ್ಲರಿಗೂ ಅಟ್ರಾಕ್ಟಿವ್ ಆಗೈತೆ. ಅಂದರೆ ಇದು ಎಷ್ಟು ಚೆನ್ನಾಗೈತಿ ನೀವು ನೋಡ್ತಿರ್ಬೋದು. ಸ್ಮಾಲ್ ಬಾರ್ಡರ್ ಇರುವಂಥ ಸೀರೆ ನನಗೆ ಭಾಳ ಇಷ್ಟ ಆಗ್ತಾವೆ. ಇಷ್ಟಿಷ್ಟು ದೊಡ್ಡ ಬಾರ್ಡರ್ ಇರುವಂಥ ಸೀರೆ ನನಗೆ ಒಂಚೂರು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಬಾರ್ಡರ್ ತೊಗೊಳ್ಳೋವಾಗ ಸ್ವಲ್ಪ ಬಾರ್ಡರ್ ನೋಡಿನ ತೊಗೊತೀನಿ ಸೀರೆ. ಆಮೇಲೆ ಇದ್ರದ್ದು ಸೆರಗು ತೋರಿಸ್ತೇನೆ ನಿಮಗೆ. ಸೆರಗಂತೂ ಫುಲ್ ಗ್ರ್ಯಾಂಡ್ ಐತಿ, ಭಾಳ ಚಂದ ಐತಿ, ನೋಡ್ತಿರ್ಬೋದು. ಇದಕ್ಕೆ ಕುಚ್ಚು ಕಟ್ಟಾಕಂತೇಳಿ ನಾನೇ ಕಟ್ಟಬೇಕಂತೇಳಿ ತೊಗೊಂಡ್ಬಂದೇನೆ ಎಲ್ಲ ಐಟಮ್ಸ್. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಅರ್ಧ ಕುಚ್ಚು ಕಟ್ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಒಂದು 4 ದಿನ ಐತಿ. ಈ ವ್ಲಾಗ್ ಯಾವಾಗ ಬರ್ತೈತೋ ನನಗಂತೂ ಗೊತ್ತಿಲ್ಲ. ಸೊ ನೋಡ್ರಿ, ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ. ಈಗ ರೀಸೆಂಟಾಗಂತೂ ಸ್ಯಾರಿ ಟ್ರೇಪಿಂಗ್ ವೀಡಿಯೋಸ್ ಬರತ್ತವು, ಅದನ್ನಂತೂ ನೋಡಾಕತ್ತೇ ಇಲ್ಲ ಯಾರು. 40 ವ್ಯೂಸ್ 50 ವ್ಯೂಸ್ ಆ ಥರ ಬರಾಕತ್ತವು. ನನಗೆ ಆ ವ್ಯೂಸ್ ನೋಡಿ ನನಗೆ ನಗು ಬರಾಕತ್ತೈತಿ. ಬಟ್ ಪರವಾಗಿಲ್ಲ, ಆ 50 ಮೆಂಬರ್ಸ್ ನೋಡ್ತಾರಲ್ಲ ಅಷ್ಟೇ ಸಾಕು ನನಗೆ, ಮತ್ತಿದೇನು ಬೇಡ. ಆಮೇಲೆ ನೋಡ್ರಿ, ಇಲ್ಲೇ ಇದಕ್ಕೆ ಸೂಟ್ ಮ್ಯಾಚ್ ಆಗುವಂಥವು ಇದು ತೊಗೊಂಬಂದಿನಿ ಥ್ರೆಡ್. ಆಮೇಲೆ ಕ್ರೋಶಾ ಮಾಡಿ ಇದು ಮಾಡೋಕೆ ಕುಚ್ಚು ಕಟ್ಟಾಕಂತೇಳಿ ನಾನು ಒಂದು ಸ್ವಲ್ಪ ಕಲ್ಕೊಳಕತ್ತೀನಿ. ಈಗ ಕುಚ್ಚು ಕಟ್ಟೋದು ಕ್ರೋಶಾ ಹಾಕೋದಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹಾಕಾದ್ಮೇಲೆ ಹೆಂಗೆ ಹಾಕೇನಂತ ತೋರಿಸ್ತೀನಿ, ಹಾಕುವಾಗ ತೋರಿಸಂಗಿಲ್ಲ. ನಿಮ್ಗೆ ಏನಾದರೂ ಹಾಕುವಾಗ ತೋರಿಸ್ಬೇಕಂತಂದು ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಕಾಮೆಂಟ್ ಮಾಡಿ ಹೇಳ್ರಿ, ಅದನ್ನ ತೋರಿಸ್ತೀನಿ ಹಾಕುವಾಗ. ಸೊ ಇದೊಂದು ಸೀರೆ ನಾನು ಮೈಸೂರು ಸಿಲ್ಕ್ ತೊಗೊಂಡಿದ್ದು, ಪ್ಯೂರ್ ಮೈಸೂರು ಸಿಲ್ಕ್. ನೋಡ್ರಿ ಈ ಸೀರೆ ಹೆಂಗೈತೆ ಅಂತಂದು ಹೇಳ್ರಿ ಕಮೆಂಟ್ ಮಾಡಿ. ಸೊ ಇದೊಂದು ಸೀರೆ ರತ್ನಂ ಸಿಲ್ಕ್ ಒಳಗೆ ತೊಗೊಂಡಿದ್ದೆ. ಇವೆರಡು ಅಲ್ದ, ಮತ್ತು ನಾನು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸೀರೆ ತೊಗೊಂಡೇನಿ, ಒಂದೆರಡು ಸೀರೆ ತೊಗೊಂಡೇನಿ, ಅದನ್ನು ತೋರಿಸ್ತೇನೆ ನಿಮಗೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ 2 ಸೀರೆ ತೊಗೊತೀನಿ. 2 ಸೀರೆ ಅಂದರೆ ಒಂದು ನನಗೆ, ಒಂದು ದೇವ್ರಿಗೆ ಉಡ್ಸಾಕಂತೇಳಿ 2 ತೊಗೊತೀನಿ, ಒಂದೊಂದು ತೊಗೊಳಂಗಿಲ್ಲ. ಪ್ರತಿ ವರ್ಷನೂ ಹಂಗೆ 2 ಸೀರೆ ತೊಗೊತೀನಿ. ಸೀರೆ ತೊಗೊಳ್ಳೋದ ಒಂದು ವರ್ಷಕ್ಕೆ ಒಂದ್ಸತಿ ತೊಗೊತೀನಿ ನಾನು. ಅವಾಗೂ ಒಂದು 2 ಸೀರೆ ತೊಗೊಳ್ಲಿಕ್ಕಂದ್ರೆ ಹೆಂಗೆ ಹೇಳ್ರಿ, ಕೊಡ್ಸೋದ ಒಂದು ವರ್ಷಕ್ಕೆ ಒಂದ್ಸತಿ ಕೊಡಿಸ್ತಾರೆ 2 ಸೀರೆ, ಅದನ್ನೂ ಇದಕ್ಕೆ ಬಿಡ್ಬೇಕಂತೇಳಿ 2 ಸೀರೆ ತೊಗೊತೀನಿ. ನೋಡ್ರಿ ಇದು ಸೆಮಿ ಮೈಸೂರು ಸಿಲ್ಕ್. ಇದೇನು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಸೆಮಿ ಮೈಸೂರು ಸಿಲ್ಕ್. ಚೆನ್ನಾಗೈತೆ, ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕ್ ಅಂತ ಬರ್ತೈತಲ್ಲ ಅದಿದು. ಇದಕ್ಕೆ ಆಲ್ಮೋಸ್ಟ್ ಒಂದು 4000 ಅಬೌವ್ ಐತಿ ಸೀರೆಗೆ ಪ್ರೈಸ್. ಸೊ ನೀವು ನೋಡ್ತಿರ್ಬೋದಿಲ್ಲ ಈ ಥರ. ಇದು ರೇರ್ ಕಾಂಬಿನೇಷನ್, ನನಗೆ ಇದು ಭಾಳ ಇಷ್ಟ ಆಯ್ತು. ಉಟ್ಕೊಂಡಾಗ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಈ ಥರ ಐತಿ, ಡಬಲ್ ಬಾರ್ಡ್ರ್ ಐತಿ, ಭಾಳ ಚೆನ್ನಾಗೈತಿ. ಬಾರ್ಡರ್ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಬಾರ್ಡರ್ ಐತಿ. ಆಮೇಲೆ ಡಬಲ್ ಜರಿ ಐತಿ, ಗೋಲ್ಡನ್ ಕಲರ್ದು, ಲೈಟ್ ಗೋಲ್ಡನ್ ಕಲರ್ದು ಜರಿ ಐತಿ. ನನಗಿದು ಇಷ್ಟ ಆಯ್ತು. ಪ್ಲೇನ್ ಸೀರೆ ಇದು, ಜಸ್ಟ್ ಬಾರ್ಡರ್ ಅಷ್ಟೆ. ಆಮೇಲೆ ಇದ್ರದ್ದು ಸೆರಗು ತೋರಿಸ್ತೀನಿ ನಿಮಗೆ. ಇದು ಸೆರಗು ನೋಡ್ರಿ ಈ ಥರ ಬರ್ತೈತಿ. ಸೇಮ್ ಮೈಸೂರು ಸಿಲ್ಕ್ ಸೀರೆಗೆ ಹೆಂಗೆ ಸೆರಗು ಇರ್ತೈತಲ್ಲ, ನಾ ಇವಾಗ ಒರಿಜಿನಲ್ KSIC ಮೈಸೂರು ಸಿಲ್ಕ್ ತೋರಿಸಿದ್ನಲ್ಲ, ನಾ ಈಗ ಒರಿಜಿನಲ್ ಮೈಸೂರು ಸಿಲ್ಕ್ ತೋರಿಸಿದ್ನಲ್ಲ, ಅದೇ ಥರ ಸೇಮ್ ಇದಕ್ಕೂ ಇರ್ತೈತಿ. ಬಟ್ ಇದು ಮೈಸೂರು ಕ್ರೇಪ್ ಸಿಲ್ಕ್ ಅಂತಾರ, ಈ ಥರ ಇರ್ತೈತಿ. ಇದ್ರದ್ದು ಸೇಮ್ ಅದೇ ಡಿಸೈನೇ ಈ ಥರ. ಇದ್ರದ್ದು ಸೆರಗಿದು ಬ್ಲೌಸ್ ಚೆನ್ನಾಗಿ ವರ್ಕ್ ಮಾಡಿ ಬ್ಲೌಸ್ ಹೊಲಿಸ್ಬಿಟ್ರೆ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಇದೊಂದು ಸೀರೆ, ಇನ್ನೊಂದು ಸೀರೆ ತೊಗೊಂಡಿದ್ದಾರೆ. ಇದೊಂದು ದೇವರಿಗೆ ಉಡ್ಸಾಕಂತ ಹೇಳಿ ಇನ್ನೊಂದು ಸೀರೆ ತೊಗೊಂಡೇನಿ, ಅದನ್ನು ತೋರಿಸ್ತೇನೆ ನಿಮ್ಮ ಜೊತೆಗೆ. ಅದಾದಮೇಲೆ ಲಾಸ್ಟ್ ಫೈನಲ್ ದೇವಿಗೆ ಉಡಿಸುವಂಥ ಸೀರೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ನೋಡ್ಬೇಕು, ಒಂದು ಸಿಲ್ಕ್ ಸ್ಯಾರಿ ತೊಗೊತೇನೆ ವರ್ಷಕ್ಕೆ ಒಂದ್ಸತಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಮೇಲೆ ದೀಪಾವಳಿಗೆ. ಈ ಎರಡು ಸತಿ ನಾನು ಸಿಲ್ಕ್ ಸೀರೆ ತೊಗೊತೀನಿ, ವರ್ಷಕ್ಕೆ 2 ಸತಿ. ಅದ್ರೊಳಗೆ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆ ತೊಗೊಂಡೆ. ಇದು ನೋಡ್ರಿ ಸೇಮ್ ಬ್ಲೂ ಆ್ಯಂಡ್ ಆರೆಂಜ್ ಕಾಂಬಿನೇಷನ್. ನನಗೆ ಬ್ಲೂ ಎಲ್ಲಿ ಹೋದ್ರೂ ಇಷ್ಟ ಆಗ್ತಾವೆ. ಲೈಟ್ ಬ್ಲೂ ಆಮೇಲೆ ಡಾರ್ಕ್ ಬ್ಲೂ ಎರಡೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಅದರೊಳಗೂ ಈ ಆರೆಂಜ್ ಮತ್ತು ಬ್ಲೂ, ಲೈಟ್ ಬ್ಲೂ ಕಾಂಬಿನೇಷನ್ ಐತಲ್ಲ, ಇದು ಏನಾದರೂ ವೇರ್ ಮಾಡಿದಾಗ ಎಷ್ಟು ಲುಕ್ಕಾಗಿ ಕಾಣಿಸ್ತೈತೆ ಅಂದ್ರೆ ಅಷ್ಟು ಲುಕ್ಕಾಗಿ ಕಾಣಿಸ್ತೈತಿ. ಆಮೇಲೆ ಇದು ಬಾರ್ಡ್ರನ್ನು ಚಿಕ್ಕದಿತ್ತು, ನಂಗೆ ಅದೊಂದು ಇಷ್ಟ ಆಯ್ತು. ಆಮೇಲೆ ಈ ಡಿಸೈನು ಭಾಳ ಸಿಂಪಲ್ ಡಿಸೈನ್ ಐತಿ, ನೋಡ್ತಿರ್ಬೋದು. ಇದನ್ನೇನು ನಾನು ಹಿಂಗೆ ಹಾಕ್ಕೊಂಡು ತೋರ್ಸಂಗಿಲ್ಲ, ದೇವ್ರಿಗೆ ಓಡಿಸುವಂಥ ಸೀರೆ. ಇಷ್ಟ ನೋಡ್ರಿ, ತೋರ್ಸಾಗ್ತಿಲ್ಲ ಇಷ್ಟ. ಇದು ನೋಡ್ರಿ ಸೆರಗಿದು, ಸೆರಗು ಫುಲ್ ಗ್ರ್ಯಾಂಡ್ ಐತಿ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಜರಿ ಬಂದೈತಿ. ಸೊ ಇದೊಂದು ಸೀರೆ.
ನೋಡ್ರಿ ಹೆಂಗೆ ಐತಿ ಸೀರೆ ಇಷ್ಟ ಆತ ನಿಮ್ಗೆ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನ ಮರಿಬೇಡ್ರಿ. ಸೊ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಎಂಡ್ವರೆಗೂ ನೋಡ್ರಿ. ಇಷ್ಟಂತೂ ಸೀರೆ ಈ ವರ್ಷಕ್ಕೆ ಎಷ್ಟು ಸೀರೆ ತೊಗೊಂಡೀನಿ ಸಾಕು. ಈ ವರ್ಷಕ್ಕೆ ತೊಗೊಂಡಿದ್ದೆ, ಮತ್ತು ನೆಕ್ಸ್ಟ್ ವರ್ಷನ ತೊಗೊಳ್ಳೋದು ಅಥವಾ ದೀಪಾವಳಿಗೆ. ಚೆನ್ನಾಗದವ ಸೀರೆಗಳು ಅಂತೇಳಿ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನ ಮರಿಬೇಡ್ರಿ. ಆಮೇಲೆ ನೀವೇನೇನು ಯಾವ್ಯಾವ ಸೀರೆ ತೊಗೊಂಡ್ರಿ ಅಂತ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಫೋಟೋ ಕಳಿಸ್ರಿ, ನಾನು ನೋಡ್ತೀನಿ. ಫ್ರೆಂಡ್ಸ್ ನೋಡಿರಲ್ಲ ನನ್ನ ಸೀರೆಗಳನ್ನ, ನಾನು ಹಬ್ಬಕ್ಕೆ ತೊಗೊಂಡಂಥ ಸೀರೆಗಳು. ಇವಾಗಂತೂ ಸದ್ಯಕ್ಕೆ ದೋಸೆ ಮಾಡಿದ್ದೆ ಇವತ್ತು. ದೋಸೆ ಇನ್ನೊಂದು ಚೂರು ಇಷ್ಟೇ ಹಿಟ್ಟು ಉಳಿದಿತ್ತು, ಅದನ್ನು ಒಂದು ಬೇರೆ ಸ್ಮಾಲ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಒಂದು ಸ್ವಲ್ಪ ಕುಕ್ಕಿಂಗ್ ವೀಡಿಯೋಸ್ ಮಾಡ್ಬೇಕಂತ ಅನ್ಸಾಗತೈತಿ. ಬನಾನ ಬೇಡಮ್ಮ, ತಿನ್ಬಾರ್ದು, ಅದೊಂದು ತಿನ್ ಸಾಕು. ಅಲ್ಲ ನಿಂಗೆ ಹುಷಾರಿಲ್ಲ, ಬನಾನ ತಿನ್ಬೇಡ. ಚುಕ್ಕಿಗೆ ಇವತ್ತು ಹುಷಾರಿಲ್ಲ, ಇವತ್ತು ಜ್ವರ ಅಷ್ಟೇನು ಕಡಿಮೆ ಆಗೈತಿ ಅನಿಸ್ಲಿಲ್ಲ, ಅದಕ್ಕೆ ಇವತ್ತು ಕಳಿಸ್ಲಿಲ್ಲ ಸ್ಕೂಲಿಗೆ. ಇವತ್ತು ಬೇಡ ಅಂತೇಳಿ ಮನೆಗೆ ತಗೊಂಡೆ. ಸೊ ಇವತ್ತೊಂದು 2-3 ಕುಕ್ಕಿಂಗ್ ವೀಡಿಯೋಸ್ ಮಾಡಬೇಕು. ಯಾಕಂದ್ರೆ ಹಬ್ಬದ ಟೈಮ್ ಒಳಗೆ ಮಾಡಿ ಎಡಿಟ್ ಮಾಡ್ಬೇಕು ಕುಂದ್ರಕ್ಕೆ ನಂಗೆ ಟೈಮ್ ಇರೋಂಗಿಲ್ಲ. ಇವತ್ತೊಂದು 3-4 ವಿಡಿಯೋ ಮಾಡಿ ಎಡಿಟ್ ಮಾಡಿ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಆಗ್ತೇನೆ ನಾನು. ಅಂದ್ರೆ ನೋಡಿ ಕಿಚನ್ ಇದು ರೂಮ್ ಎಲ್ಲ ಮೊನ್ನೆ ಕ್ಲೀನ್ ಮಾಡೀನಿ, ಮತ್ತು ಅದೇ ಕತೆ ಆಗೈತಿ. ಆಮೇಲೆ ನನ್ನ ಮಷೀನು ಕಳ್ಸ್ಬಿಟ್ಟೈತಿ. ಇನ್ನೊಂದು ಏನಂದ್ರೆ ನೋಡ್ರಿ, ಇಲ್ಲಿ ನಮ್ಮದು ಮಂದಿರ ಇತ್ತಲ್ಲ, ಖಾಲಿ ಆಯ್ತು ಜಾಗ. ನನ್ನ ಮಂದಿರ ಸೇಲ್ ಮಾಡಿದೆ ನಾನು. ಯಾಕಂದರೆ ದೇವ್ರ ಮನೆಯೇ ಇರುವಾಗ ನಂಗೆ ಯಾಕೆ ಮಂದಿರ ಬೇಕು ಹೋಗಿಲ್ಲ. ಅಲ್ಲೇ ಬೇರೆದೊಂದು ರೈಟಿಂಗ್ ಟೇಬಲ್ ಇಟ್ಟೇನಿ ಮಕ್ಕಳದ್ದು. ಅದ್ರ ಮೇಲೆ ನಾಳೆ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಮೇಲಿಟ್ಟೇನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಸಾಮಾನುಗಳನ್ನೆಲ್ಲ ತಂದು ಇಲ್ಲಿ ಇಡಾಕತ್ತೀನಿ. ಪೂಜೆಗೆ ಬೇಕಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಆ ಪೂಜೆ ಸಾಮಾನೆಲ್ಲ ಅಲ್ಲಿಟ್ಟೇನಿ. ಆಮೇಲೆ ಮಂದಿರ ಕೊಟ್ಟನೆಲ್ಲ ಅವರಿಗೆ ಪಾಲಿಷ್ ಮಾಡಿಕೊಡು ಅಂತ ಹೇಳಿದ್ರು. ಸೊ ನಿನ್ನೆ ಪಾಲಿಷ್ ಮಾಡೋರ್ನ ಕರೆಸಿ ಪಾಲಿಷ್ ಮಾಡಿ ನೋಡ್ತಿರ್ಬೋದಿಲ್ಲ, ರೆಡಿ ಮಾಡಿಟ್ಟೇನು ಪಾಲಿಷ್ ಮಾಡಿಸಿ ಬೇರೆ ಯಾರನ್ನೂ ಕರೆಸಿ ಪಾಲಿಷ್ ಮಾಡಿಸಿದೆ. ಇಷ್ಟಪಟ್ಟು ಮಾಡಿಸಿದಂಥ ನನ್ನ ದೇವರ ಮನೆ, ನನ್ನ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ಇದೆ ನೋಡಿರಿ. ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಇದೆ. ಸೊ ಅದನ್ನು ಕೊಡಕ್ಕೆ ಒಂಚೂರು ಮನಸ್ಸಿಲ್ಲ ನನಗೆ, ಮಂದಿರ ಕೊಡಕ್ಕೆ. ಬಟ್ ಅದನ್ನು ಇಟ್ಕೊಳಕ್ಕೂ ನಮ್ಮ ಮನೆಗೆ ಜಾಗನೂ ಇಲ್ಲ. ಅದಕ್ಕಾಗಿ ಕೊಟ್ಬಿಟ್ಟೆ. ಪಾಪ ಅವ್ರು ಯಾರೋ ಪೂಜೆ ಮಾಡ್ತಾರ ಅಂತ ಹೇಳಿದ್ರು. ಸುಮ್ಮನೆ ಮನ್ಯಾಗ ಸುಮ್ಮನೆ ಇಟ್ಕೊಳ್ಳೋಕ್ಕಿಂತ ಪೂಜೆ ಮಾಡೋರ್ಗಾರು ಕೊಟ್ಟರೆ ನಮ್ಮ ಯಾರ್ದೋ ಮನ್ಯಾಗ ಪೂಜೆ ಆಕೈತಲ್ಲ ಅದ್ರೊಳಗೆ ಅಂಥೇಳಿ ಖುಷಿಗೆ ನಾನು ಕೊಟ್ಬಿಟ್ಟೆ. ಅದನ್ನೇ ನಿನ್ನೆ ಪಾಲಿಷ್ ಮಾಡಿಸಿದೆ ರಾತ್ರಿ. ಇವತ್ತಲ್ವ ಅಥವಾ ನಾಳೆ ತೊಗೊಂಡು ಹೋಗ್ತಾರೆ. ಸೊ ಇಷ್ಟೇ ಐತೆ ನೋಡ್ರಿ ನಮ್ಮದು ಲೈಫ್. ಅದಾದಮೇಲೆ ನಮ್ಮ ಮೇಲೆ ಆಂಟಿ ಅಂಕಲ್ ಎಲ್ಲ ಅವರಿಬ್ಬರು ಊರಿಗೆ ಹೋಗ್ಯಾರ. ಅವ್ರು ಯಾವಾಗ ಬರ್ತಾರೋ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ನೀರು ತುಂಬಿ
ಹರಿಯಾಗ್ತಾವ. ವಾಲ್ ಆಫ್ ಮಾಡಿಲ್ಲ. ನೋಡಿರಿ, ಹಬ್ಬ ಅಂಥೇಳಿ ನಾನು ಈ ಕಡೆ ಆ ಕಡೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ತೊಗೊಂಬಂದು ಹಾಕೀನಿ. ಚೆನ್ನಾಗಿ ಕಾಣಿಸಾಕತ್ತೈತಲ್ಲ ಮನೆ. ಇಲ್ಲಿ ನೋಡ್ರಿ, ಇಲ್ಲಿ ಕತೆ, ಇಲ್ಲಿ ನಮ್ಮ ಮನೆ ಕತೆ ನೋಡ್ರಿ. ಇದು ಹೆಂಗೈತಿ, ಇದನ್ನು ಸ್ಕೂಲ್ ಬಿಡಿಸಿ ಮನ್ಯಾಗ ಇಟ್ಕೊಂಡ್ಬಿಟ್ರೆ ಇದು ಈ ಥರ ಮಾಡ್ಕೋತ ಕುತ್ಕೊಂಡ್ಬಿಡ್ತೈತೆ. ಮನ್ಯಾಗ ಚಾಪಿ ಸುತ್ಕೊಂಡು ಒಂದು ಗೂಡು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೈತೆ ಚಾಪಿ ಒಳಗೆ. ಸೋಫಾ ಕವರ್ ನೊಳಗೆ ನಿನ್ನೆ ಚುಕ್ಕಿ ಏನು ಮಾಡಿದ್ಲಂದ್ರೆ ನೀರು ಬಿಸಿ ಚೆಲ್ಬಿಟ್ಲು. ಅದಕ್ಕೆ ಸೋಫಾ ಕವರ್ ತೆಗೆದು ತೊಳ್ಯಾಕೆ ಹಾಕೀನಿ. ಯಾವಾಗ ನೋಡಿದ್ರು ಪೆಪ್ಪಾ ಪಿಗ್, ಬೇರು, ಮಾಷೆ ಬೇರು, ಇಷ್ಟೇ ಕೆಲಸ. ಇಲ್ಲೆಲ್ಲ ಸಾಮಾನುಗಳು ಇಟ್ಟೇನಿ, ನಂಗೆ ಜೋಡಿಸ್ಕೋಬೇಕು. ಹಬ್ಬದ ದಿನ ಯಾವುದು ಕೈಗೆ ಸಿಗಂಗಿಲ್ಲಲ್ಲ ತಕ್ಷಣಕ್ಕೆ, ಅದಕ್ಕೆ ಅಲ್ಲಿ ಇಟ್ಬಿಟ್ಟೇನಿ. ಫ್ರೆಂಡ್ಸ್ ನೋಡ್ರಿ, 6 ಗಂಟೆ ಆಗೋಕ್ಕೆ 15 ನಿಮಿಷ ಕಡಿಮೆ ಐತಿ. ಸಾಯಂಕಾಲ ಆಲ್ರೆಡಿ ಇವಾಗ ಟ್ಯೂಷನಿಗೆ ಕಳಿಸ್ಬರ್ಬೇಕಂತೇಳಿ ಹೊಂಟೇನಿ ನಾನು. ಟ್ಯೂಷನಿಗೆ ಕಳಿಸ್ಬಂದು ಆದಮೇಲೆ ನಿಮ್ಮ ಜೊತೆಗೆ ಸಿಗ್ತೇನಂತ. ವ್ಲಾಗ್ ಕಂಟಿನ್ಯೂ ಆಗಿ ನೋಡ್ತೀರಿ, ಸ್ಟೇ ಟ್ಯೂನ್ಡ್ ಆಗಿರಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೊಬ್ರು ಅರ್ಶಿನ ಕುಂಕುಮ ಕರೆದಿದ್ರು. ಅವ್ರ ಮನೆಯಿಂದ ಮಂಗಳಗೌರಿ ಪೂಜೆ ಇದು. ಬಂದ್ರಿ ಆಂಟಿ, ಬಂದು ಬಿಟ್ರಲ್ಲ. ಚೆನ್ನಾಗಿ ಮಾಡಿದಾರಲ್ಲ ಆಂಟಿ ಪೂಜೆ. ಬನ್ರಿ ನಮ್ಮ ಮನೆಗಾರ ಊಟಕ್ಕೆ. ಹೌದಪ್ಪ, ಅಡಿಗೆ ಎಲ್ಲ ಊಟ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ನಾನು ನಾಳೆ ಮಟರ್ ಕುಲ್ಚಾ ಮಾಡೋಣ ಅಂತೇಳಿ ಅಂದ್ಕೊಂಡೇನಿ. ಒಂದು ವಿಡಿಯೋ ಮಾಡಬೇಕು ನಾಳೆ ಮಟರ್ ಕುಲ್ಚಾದ. ಅದಕ್ಕೆ ಬಟಾಣಿ, ಇವು ಒಣ ಬಟಾಣಿನ ನೆನೆಕಿಟ್ಟೇನಿ. ಇವಾಗ ನೆನೆಸಿ ನಾಳೆ ಮಾಡ್ತೀನಿ. ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಗಿ ಇನ್ನು ಊಟ ಮಾಡಾಕತ್ತಾರ. ಅದಕ್ಕೆ ಸುಮ್ಮನೆ ಅದೇ ನೀನು ಇನ್ನು ಫುಲ್ ಫೈನಲಾಗಿ ಕ್ಲೀನ್ ಮಾಡಿಲ್ಲ. ಊಟ ಎಲ್ಲ ಫುಲ್ ಮುಗಿಸ್ಲಿ. ಇದೆಲ್ಲ ಪಾತ್ರೆ ತೊಳೆದಿಟ್ಬಿಡ್ಬೇಕು ಈಗ ಖಾಲಿ ಮಾಡಿ. ಕಿಚನ್ ಎಲ್ಲ ಖಾಲಿ ಇರಬೇಕಿತ್ತು ಟಾಪ್. ನೋಡಿರಿ, ಈಗಾರು ತುಪ್ಪದ ಇಟ್ಟ ಮತ್ತು ವಾಪಸ್ ಇಲ್ಲೇ ಬಂತದ. ಅದಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ಈ ಕಿಚನ್ಗೆ ಬರೋದೇ ಇಲ್ಲ ನಾನು. ಸೊ ಇವಾಗ ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ನಾನು ನಾಳೆ ಮಟರ್ ಕುಲ್ಚಾ ಮಾಡೋಣ ಅಂತೇಳಿ ಅಂದ್ಕೊಂಡೇನಿ. ಒಂದು ವಿಡಿಯೋ ಮಾಡಬೇಕು ನಾಳೆ ಮಟರ್ ಕುಲ್ಚಾದ. ಅದಕ್ಕೆ ಬಟಾಣಿ, ಇವು ಒಣ ಬಟಾಣಿನ ನೆನೆಕಿಟ್ಟೇನಿ. ಇವಾಗ ನೆನೆಸಿ ನಾಳೆ ಮಾಡ್ತೀನಿ. ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಗಿ ಇನ್ನು ಊಟ ಮಾಡಾಕತ್ತಾರ. ಅದಕ್ಕೆ ಸುಮ್ಮನೆ ಅದೇ ನೀನು ಇನ್ನು ಫುಲ್ ಫೈನಲಾಗಿ ಕ್ಲೀನ್ ಮಾಡಿಲ್ಲ. ಊಟ ಎಲ್ಲ ಫುಲ್ ಮುಗಿಸ್ಲಿ. ಇದೆಲ್ಲ ಪಾತ್ರೆ ತೊಳೆದಿಟ್ಬಿಡ್ಬೇಕು ಈಗ ಖಾಲಿ ಮಾಡಿ. ಕಿಚನ್ ಎಲ್ಲ ಖಾಲಿ ಇರಬೇಕಿತ್ತು ಟಾಪ್. ನೋಡಿರಿ, ಈಗಾರು ತುಪ್ಪದ ಇಟ್ಟ ಮತ್ತು ವಾಪಸ್ ಇಲ್ಲೇ ಬಂತದ. ಅದಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ಈ ಕಿಚನ್ಗೆ ಬರೋದೇ ಇಲ್ಲ ನಾನು. ಸೊ ಇವಾಗ ಈ ಒಂದು 10ರಿಂದ 20 ರೌಂಡ್ ಹೊಡೆದು ವಾಕ್ ಮಾಡಿ ನಂದಂತೂ ಊಟ ಆಯ್ತು. ಹೊರಗೆ ಹೋಗಿ ಒಂದು 10ರಿಂದ 15 ಅಥವಾ 20 ರೌಂಡ್ ಹೊಡಿತೀನಿ. ಹೊಡೆದಾದ್ಮೇಲೆ ವಾಪಸ್ ಮನೆಗೆ ಬಂದು ಮಲ್ಕೊಳ್ಳೋದು ಅಷ್ಟೇ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವ್ಲಾಗ್ ಇಷ್ಟ ಆಗೈತೆ ಅನ್ಕೊತೀನಿ. ಯಾರ್ಯಾರು ನನ್ನ ತೊಗೊಂಡಂಥ ಸೀರೆಗಳು ಇಷ್ಟ ಅದು ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನೀವೇನೇನು ಯಾವ್ಯಾವ ಥರ ಸೀರೆ ತೊಗೊಂಡ್ರಿ ಅಂತ ನನಗೆ ಇನ್ಸ್ಟಾಗ್ರಾಮ್ ಮಾಡೋದು ಫೋಟೋ ಕಳಿಸ್ಬೋದು, ಕಾಮೆಂಟ್ ಮುಖಾಂತರ ಕೂಡ ಕಳಿಸ್ಬೋದು. ಕಾಮೆಂಟ್ನಾಗೋದು ನೀವು ತಿಳಿಸ್ಬೋದು. ಸೊ ವಿಡಿಯೋ ಯಾರ್ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.